ಸಚಿವರಾಗಿ ಈ ಕಾರ್ಯಕ್ರಮವನ್ನು ಮಾಡೋಕ್ಕೆ 10 ವರ್ಷ ಹೋರಾಟ. ಬಯಲುಸೀಮೆ ಪ್ರದೇಶ, ಹಾಸನದಲ್ಲಿ ಕೆಲವು ಗ್ರಾಮ ಇರಬಹುದು, ಕೆಲವು ತಾಲೂಕು ಇರಬಹುದು. ಇಲ್ಲಿಂದ ಹಿಡಿದು ಬಯಲುಸೀಮೆ ಪ್ರದೇಶ, ಚಿತ್ರದುರ್ಗ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಎಲ್ಲ ಕಡೆ ಕೂಡ ಕುಡಿಯುವ ನೀರಿಗೆ ಕೊಡಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅನುಮೋದನೆ ಕೊಟ್ಟು ಈ ಕೆಲಸವನ್ನು ಪ್ರಾರಂಭ ಮಾಡಿದರು. ಇದಕ್ಕೆ ಮೂಲ ರಿಟೈರ್ಡ್ ಚೀಫ್ ಇಂಜಿನಿಯರ್ ಪರಮೇಶ್ವರಯ್ಯನವ್ರನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅವರು ಪರಮಶಿವಯ್ಯನವ್ರನ್ನ ಅವರು ಗಾರ್ಲ್ಯಾಂಡ್ ಕೆನಲ್ ಅಂತ ಮಾಡಿ 500 TMCನ ತೆಗೆದುಕೊಳ್ಳಬೇಕು ಅಂತ ಒಂದು ವಿಷನ್ ಅವರಲ್ಲಿತ್ತು. ಆದರೆ ಸದ್ಯಕ್ಕೆ ನಾವು ಕನಿಷ್ಠ ಕುಡಿಯೋ ನೀರನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಈ ಭಾಗದ ಜನರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದರೆ ನಮ್ಮ ಕುಡಿಯೋಕೆ ನೀರಿಲ್ಲಂಥ ಪರಿಸ್ಥಿತಿಯಲ್ಲಿ ಈ ಭಾಗದ ಎಲ್ಲ ಸಾರ್ವಜನಿಕರು, ಚುನಾಯಿತ ಪ್ರತಿನಿಧಿಗಳು ಅವರೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಅವರು ಕೂಡ ನಮಗೆ ಸಹಾಯ ಕೊಟ್ಟಿದ್ದಕ್ಕೆ ಇವತ್ತು ಕುಡಿಯೋ ನೀರು ಇಲ್ಲಿ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಆಲವಳ್ಳಿಯಿಂದ ಇದು PR8 ಇಲ್ಲಿ ಶುರುವಾಗ್ತದೆ. ಒಟ್ಟು ಇಂಥವು 9 ಟೋಟಲ್ TMC, 24 TMCಗೆ ಪ್ರೋಗ್ರಾಮ್ ಮಾಡಿದ್ದಾರೆ. ಇದು ಹಂತ ಹಂತವಾಗಿ ಇದನ್ನು ಎಲ್ಲ ಕುಡಿಯೋ ನೀರಿಗೆ ಇಲ್ಲಿಂದ ಹಿಡಿದು ಯಾರಿಗೇ ತೊಂದರೆ ಇರಲಿ ಕುಡಿಯೋ ನೀರನ್ನು ಕೊಡೋದೇ ಇದು ಕರ್ತವ್ಯ, ಸರ್ಕಾರದ ಕರ್ತವ್ಯ. ಇದಕ್ಕೆ ಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಇದನ್ನು ಫಾಸ್ಟ್ ಟ್ರ್ಯಾಕ್ ತಗೊಂಡು ಇವತ್ತು ಗೌರಿ ಹಬ್ಬ ಇದನ್ನು ಮಾಡಲೇಬೇಕು ಅಂತ ಕ್ಯಾಬಿನೆಟ್ ಮೀಟಿಂಗನ್ನು ಕೂಡ ಬಿಟ್ಟು ಬಂದು ಈ ಕೆಲಸವನ್ನು ಯಶಸ್ವಿ ಮಾಡಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ನಮಗೆ ಕೊನೆ ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ, ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಸೇರಬೇಕಾಗ್ತದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು, ಕೃಷ್ಣಬೈರೇಗೌಡರು, ಡಾಕ್ಟರ್ MC ಸುಧಾಕರ್ ಅವರು ಕೂಡ ಕ್ಯಾಬಿನೆಟ್ನಲ್ಲಿ ಈ ಯೋಜನೆ, ಎತ್ತಿನಹೊಳೆ ಯೋಜನೆ ಪ್ರಾರಂಭ ಆಗಿದ್ದು ಬಯಲುಸೀಮೆಯ ಮುಖ್ಯವಾದಂಥ ಗ್ರಾಮಾಂತರ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡಬೇಕಂತ. ಅದರ ಜೊತೆಯಲ್ಲಿ ಕುಡಿಯೋ ನೀರು ಎಲ್ರಿಗೂ ಬೇಕಾಗ್ತದೆ. ಈ ಭಾಗದಿಂದ ಕೊಟ್ಕೊಂಡು ಹೋಗಿ, ಆದರೆ ಕಟ್ಟಕಡೆಯ ಏನು ಯಾವುದಕ್ಕಾಗಿ, ಯಾವ ಉದ್ದೇಶಕ್ಕಾಗಿ ಈ ಎತ್ತಿನಹೊಳೆ ಶುರುವಾಯಿತು, ಆ ಬಯಲುಸೀಮೆಗೆ ನೀರಿನ ಹಾಹಾಕಾರ ಇರುವ ಕಡೆ ನೀರನ್ನು ಕೊಡಬೇಕು ಅಂತ ಕೇಳಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಬಯಲುಸೀಮೆ ಪ್ರದೇಶಗಳಾದಂಥ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಕೂಡ ನಾವು ನೀರನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ತುಂಬ ಅವರಿಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಪರಮಶಿವಯ್ಯನವರ ಮೊದಲನೇ ಘಟ್ಟ ಈಗ ಪ್ರಾರಂಭ ಆಗಿದೆ. ಇದರ ವಿಷನ್ ಬಹಳ ದೂರ ಇದೆ. ಹಂತ ಹಂತವಾಗಿ ಮಾಡೋಣ. ಮತ್ತೊಮ್ಮೆ ಈ ಭಾಗದ ಜನರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ನಾಯಕರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ನಾವೆಲ್ಲ ಕೂಡ ಒಟ್ಟಿಗೆ ಕಷ್ಟ ಸುಖವನ್ನು ಹಂಚಿಕೊಂಡು ಬಾಳಿ ಬದುಕಬೇಕು. ನಾವು ಬಹಳಷ್ಟು ಕಷ್ಟದಲ್ಲಿದ್ದೀವಿ. 1500 ಅಡಿ ಒಳಗಡೆ ಬೋರ್ವೆಲ್ ಹಾಕಿದ್ರೆ ನೀರು ಸಿಕ್ಕಲ್ಲ. ಸಿಕ್ಕೋ ನೀರು ಕುಡಿಯೋಕ್ಕೆ ಯೋಗ್ಯ ಇರೋದಿಲ್ಲ. ಅದನ್ನು ಫ್ಲೋರೈಡ್ ಇದೆ, ಅದರಿಂದ ಬಹಳ ಕಷ್ಟ ಆಗಿದೆ. ಅದರಿಂದ ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪ್ರಾರಂಭ ಮಾಡಿದ್ದಾರೆ. ಇದೆಲ್ಲರಿಗೂ ಅನುಕೂಲ ಆಗಲಿ. ಕುಡಿಯೋ ನೀರಿನಲ್ಲಿ ತಾರತಮ್ಯ ಇಲ್ಲ. ಈ ಭಾಗದಿಂದ ಕೋಲಾರದವರೆಗೂ ಕೂಡ ಎಲ್ಲರಿಗೂ ಅನುಕೂಲ ಆಗಲಿ. ನಮಗೂ ಕೂಡ ಆದಷ್ಟು ಬೇಗ ನೀರನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ, ಉಪಮುಖ್ಯಮಂತ್ರಿಗಳಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ.